ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಬೆಂಗಳೂರಿನ ನಿವಾಸಿಗಳು ಮತ್ತೆ ಆಟೋವನ್ನು ಬಳಕೆ ಮಾಡ್ಕೊತಾ ಇದ್ದರು. ಈ ಆಟೋವನ್ನ ಸಬ್ಜೆಕ್ಟು ಕಳೆದ 20 ದಿವಸಗಳಿಂದ ಸತತವಾಗಿ ನಾವು ಈ ಆಟೋ ಅಕ್ರಮ ಆಟೋಗಳೇನಿದ್ದಾರೆ ಈ ಬೆಂಗಳೂರಿನಲ್ಲಿ ನಡೀತಾ ಇರುವಂತ ಆಟೋಗಳಲ್ಲಿ ಸಾಕಷ್ಟು ಒಳ್ಳೆ ಆಟೋ ಡ್ರೈವರ್ಸ್ ಸಹ ಇದ್ದಾರೆ. ಪಾಪ ಮುಗ್ಧರಾಗಿ ಕೆಲಸ ಮಾಡುವಂತ ಆಟೋ ಡ್ರೈವರ್ಗಳು ಇದ್ದಾರೆ. ಒಂದು 20% ಆಟೋ ಡ್ರೈವರ್ಗಳು ತುಂಬಾ ಒಳ್ಳೆಯವರು, ಅಟ್ಲೀಸ್ಟ್ ಕರ್ತ್ ಕಡೆ ಬಡುವಂತ ಪರಿಜ್ಞಾನ ಅಂತವ್ರು. ಬಟ್ 80% ಈ ಅಕ್ರಮ ಆಟೋ ಮಾಫಿಯಾ ಏನಿದೆಯಲ್ಲ, ಇವರುಗಳು ದುರ್ವರ್ತನೆ ಮತ್ತೆ ದುರಾಂಕಾರದ ಮಾತುಗಳು. ನಾನು ಯಾಕೆ ದುರಾಂಕಾರ ಅಂತ ಸ್ಪೆಸಿಫಿಕ್ ಆಗಿ ಬಳಸ್ತೀನಿ ಅಂತಂದ್ರೆ, ನೋಡಿ, ಎಲ್ಲರೂ ಮಾಡೋದು ಕೂಲಿನೇ. ಎಲ್ಲರೂ ಕೂಡ ಹೊಟ್ಟೆ ಪಾಡಿಗೋಸ್ಕರ, ಫ್ಯಾಮಿಲಿಗಳಿಗೋಸ್ಕರ ಪ್ರತಿಯೊಬ್ಬರು ಕೂಡ ಕೂಲಿ ಮಾಡ್ತಾನೆ. ಅದು ಹೆಲಿಕಾಪ್ಟರ್ನ ಓಡಿಸೋ ಅಂತ ಡಿ.ಕೆ. ಶಿವಕುಮಾರ್ ಅವರ ಪೈಲಟ್ ಆಗಿರ್ಬೋದು, ಮತ್ತೆ ಮೋದಿ ಅವ್ರನ್ನ ಕರ್ಕೊಂಡು ಹೋಗೋ ಪ್ರೈವೇಟ್ ಜೆಟ್ಟಿನ ಪೈಲಟ್ ಆಗಿರ್ಬೋದು, ಟ್ರೈನ್ ಡ್ರೈವರ್ ಆಗಿರ್ಬೋದು, ಬಸ್ ಓಡಿಸೋರ್ ಆಗಿರ್ಬೋದು, ಕ್ಯಾಬ್ ಓಡಿಸೋರ್ ಆಗಿರ್ಬೋದು, ಆಟೋ ಓಡಿಸೋರ್ ಆಗಿರ್ಬೋದು, ಟೂ ವೀಲರ್ ಓಡಿಸೋರ್ ಆಗಿರ್ಬೋದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಟೋನೇ ಇರಬೇಕು, ಕ್ಯಾಬೇ ಇರಬೇಕು, ಟೂ ವೀಲರ್ ಬೇಡ. ಆಮೇಲೆ ಈ ಒಂದಷ್ಟು ಈ ಆಟೋ ಆಟೋ ಮತ್ತೆ ಕ್ಯಾಬ್ಗಳ ಸಂಘ ಮಾಡಿಕೊಂಡು ಒಂಥರ ಥೇಟ್ ರೌಡಿಗಳ ತರ ಮಾತಾಡೋದು. ಅಂದ್ರೆ ರೌಡಿಗಳ ತರ ಅಂತ ಯಾಕೆ ಐತಿ ಅಂತ ಇಲ್ಲೊಬ್ಬ ಸೋಮಶೇಖರ ಅಂತ ಇದ್ದಾನೆ, ಇಲ್ಲಿ ಒಂದ್ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಇವ್ರು ಹಿಂಗಾಗ್ಬಿಟ್ಟಿದಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಬೆಂಗಳೂರು ಸರ್ಕಾರ ಇವರೇ ನಡೆಸೋರೋ ರೀತಿ. ಇವನ ಹೆಸರು ಭಾಷೆ ಬೇಡ, ಮುಖ ನೋಡ್ಕೊಳ್ಳಿ, ಸೋಮಶೇಖರ ಅಂತ ಈತನ ಹೆಸರು. ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಮೆಂಬರ್ ಅಂತೆ. ಈತನ ಮೇಲೆನೆ ಒಂದ್ ಸಮಯದಲ್ಲಿ ಡ್ರೈವರ್ಗಳು ತಿರುಗಿ ಬಿದ್ದಿದ್ರು, ಕಲೆಕ್ಷನ್ ಮಾಡ್ಕೊಂಡು ಮನೆ ಕಟ್ಕೊಂಡ ಅಂತ ಏನೇನೋ ಆರೋಪ ಮಾಡಿದ್ರು. ಈತ ಬರೀತಾನೆ, ಇಲ್ಲಿ ನೋಡಿ, ಏಪ್ರಿಲ್ 13ನೇ ತಾರೀಕು ಇದೇ ವರ್ಷ ಬರೀತಾನೆ, ಯೆಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಮಾಡಬೇಕು ಎಂದು ಅವನಿಸುತ್ತಿರುವ ರ್ಯಾಪಿಡೋ ಚೇಲಾ ಬೈಕ್. ಚೇಲಾ ಅಂದ್ರೆ ಏನು? ಇವರೆಲ್ಲ ಕನ್ನಡದ ಅಭಿಮಾನಿಗಳು, ಕನ್ನಡದ ಕಂದುಗಳು. ಬರೆಯೋ ಪದ, ಬಳಸುವಂತ ಪದಗಳಿದೆಯಲ್ಲ, ಇವರೆಲ್ಲ ಏನ್ ಅನ್ಕೊಂಬಿಡಿ, ಇವರೆಲ್ಲ ಏನೋ ಒಂದು ದೊಡ್ಡ ಮಟ್ಟದ ಹೀರೋಗಳು. ಆಮೇಲೆ ಇವರಿಂದ ಬೆಂಗಳೂರು ನಡೀತಾ ಇದೆ, ಬೆಂಗಳೂರಿಗೆ ಇವ್ರಿಲ್ಲ ಅಂದ್ರೆ ಅಲ್ಲ, ಎಲ್ಲಿಂದನೋ ಅನ್ನ ಉಣಿಸ್ಕೊಳಕ್ಕೆ ಬಂದು ಯೆಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಮಾಡಬೇಕು ಎಂದು ಅವನಿಸುತ್ತಿರೋ ರ್ಯಾಪಿಡೋ ಚೇಲಾ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ವ್ಯಕ್ತಿಗಳು. ಯಾಕೆ ಚೇಲ ಹೆಂಗಾಗ್ಬಿಡ್ತಾನೆ ಇವನ್ ಪ್ರಕಾರ? ಅಂದ್ರೆ ಇವನ್ ಪ್ರಕಾರ ಇವನ ಅಸೋಸಿಯೇಷನ್ ಚೇಲ ಅಲ್ಲ, ಬೇರೆ ಯಾರ ಅವ್ರ ಅನ್ನ ಉಣಿಸ್ಕೊಂತಾರೆ. ಬೆಂಗಳೂರು ದೊಡ್ಡದು ಏನು, ಬೆಂಗಳೂರನ್ನ ಇಂತ ಇವನ ಹೆಸರು ಸೋಮಶೇಖರ್ ಅಂತ ನನಗೂ ಕೆಟ್ಟದಾಗ ಕಮೆಂಟ್ ಆಗ್ತಾ ಇದ್ದ. ಏನಂತಂದ್ರೆ, ಲೆವೆಲ್ ಇಲ್ದವ್ರನ್ನ ಮುಟ್ಟಬಾರ್ದು ಅಂತ ನಾನು ಮುಟ್ಟಕ್ ಹೋಗಿಲ್ಲ. ಮುಟ್ಟಬೇಕು ಅಂದ್ರೆ ದೊಡ್ಡ ವಿಚಾರನೂ ಅಲ್ಲ. ಏನೋ ಇವನಂತವರಿಂದ ಬೆಂಗಳೂರು ನಡೀತಾ ಇದ್ಯಾ? ಇವರ ಕರ್ನಾಟಕ ರಾಜ್ಯ ಚಾಲಕರ ಮಾಡ್ಕೋ, ಅವ್ರ ವೆಲ್ಫೇರ್ ಕೆಲಸ ಮಾಡೋ, ಬೇಡ ಅಂದವ್ರು ಯಾರು? ಅದು ಬಿಟ್ಟು ಯೆಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ, ಇದೊಂಥರ ಧಮ್ಕಿ ಅಲ್ವಾ? ಯೆಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಮಾಡಬೇಕು ಎಂದು ಅವಣಿಸುತ್ತಿರೋ ರ್ಯಾಪಿಡೋ ಚೇಲಾಗಳು. ಹಂಗಾರೆ ಅವ್ರ ಚೇಲಾಗಳು ನೀನೇನಪ್ಪ? ಅಲ್ಲ, ಬಳಸುವಂತ ಭಾಷೆ ನೋಡು ಇವ್ರ ಬಾಯಿಗಳಲ್ಲಿ. ಜಸ್ಟ್ ಬಿಕಾಸ್ ಇವನ್ ಏನೋ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾನೆ, ಅಸೋಸಿಯೇಷನ್ ಚಾಲಕರ ವೆಲ್ಫೇರ್ ಕೆಲಸ ಮಾಡ್ಬೇಕೆ ಹೊರತು ರ್ಯಾಪಿಡೋ ಬೈಕ್ಗಳವ್ರಿಗೆ ದೌರ್ಜನ್ಯ ಮಾಡೋದು. ಇವನು ಏನೋ ಬೆಂಗಳೂರು RTO ಮತ್ತೆ ಬೆಂಗಳೂರು RTO ಟ್ರಾಫಿಕ್ ಅವ್ರ ಜೊತೆಲಿ ಆ ಬೈಕ್ಗಳು ಹಿಡಿಯಕ್ಕೆ ಓಡಾಡ್ತಾ ಇದ್ದ. ಒಂದು ಮಕ್ಕಳಿ ಏನೋ ಇವ್ರದೇ ಇದೆ, ಏನೋ ಆಟೋಗಳವ್ರದೇ ಒಂದು ಮಕ್ಕಳಿ ನೋಡಿದ್ರಲ್ಲ, ಆ ಆಟೋಗಳು ಸಾಲು ಆಟೋಗಳು, ಸಾವಿರಾರು ಲಕ್ಷಾಂತರ ಆಟೋಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ, ದಾಖಲೆ ಇಲ್ಲದೆ ಓಡಾಡ್ತಾ ಇದ್ದವರು. ಈಗ ನಾವು ರೇಡ್ ಮಾಡಿಸಿದ ಮೇಲೆ ಒಂದು 500,000 ಆಟೋಗಳನ್ನ ಎಡೆಮುರಿ ಕಟ್ಟಿ RTO ಸೀಸ್ ಮಾಡಿ ಕೇಸ್ಗಳು ಹಾಕದ ಮೇಲೆ ಎಲ್ಲಂದ್ರೆ ಅಲ್ಲಿ RTO ಹಿಡಿತಾ ಇದಾರೆ. ಇವಾಗ ಒಂದು RTOನಲ್ಲಿ ವಿಡಿಯೋ ಹಾಕಿದೆ, ಸಾವಿರಾರು ಆಟೋಗಳು ಏನೋ ಇದನ್ ಮಾಡಕ್ಕೆ, ಏನಕ್ಕೆ ತಮ್ಮ ಫಿಟ್ನೆಸ್ ಸರ್ಟಿಫಿಕೇಟ್ ದಾಖಲೆಗಳನ್ನ ಸರಿಪಡಿಸ್ಕೊಳಕ್ಕೆ, ರಿವ್ಯೂ ಮಾಡಕ್ಕೆ ಒಂದು ನೆನ್ನೆ ನೀವು ನೋಡಿರ್ಬೋದಾಗಿತ್ತು. ಸಾವಿರಾರು ಆಟೋಗಳು ಒಂದು RTO ಮುಂದೆ ದಾಖಲೆ ಪರಿಶೀಲನೆ ನಿಂತಿದೆ. ಹಂಗಾರೆ
ನನ್ನ ಧ್ವನಿ, ನನ್ನ ಹೋರಾಟ ಕರೆಕ್ಟ್ ಆಗಿತ್ತಲ್ವಾ? ಒಂದಷ್ಟು ಜನ ಆಟೋ ಚಾಲಕರು, ನಾನು ಅವ್ರ ತರ ಚೇಲ ಜಗ್ಗ ಮಗ್ಗ, ಕನ್ನಡ ಭಾಷೆ ಕಂಪಿನ ಭಾಷೆ, ಕನ್ನಡ ಭಾಷೆ ಕಸ್ತೂರಿಯ ಭಾಷೆ, ಕನ್ನಡ ಭಾಷೆ ಕುವೆಂಪು ಅಂತವರ ಬರವಣಿಗೆಗಳಲ್ಲಿ ಕಂಪನ್ನು ಮತ್ತೆ ತಂಪನ್ನು ಕಂಡಂತ ಆ ಭಾಷೆನ, ಕೆಟ್ಟ ಪದಗಳನ್ನ ನಾನು ಬಳಸಕ್ ಹೋಗಲ್ಲ. ಮುಂಚೆ ನಾನು ಕೂಡ ಸ್ಟ್ರೀಟ್ ಫೈಟರ್, ನಿಮ್ಮ ಅಪ್ಪನಂಗೆ ಮಾತಾಡ್ತೀನಿ. ಏನೋ ಕೆಟ್ಟ ಪದಗಳನ್ನ, ಏನಂತಂದ್ರೆ ಸಾರ್ವಜನಿಕರು ನನ್ನ ಇಷ್ಟಪಡ್ತಾರೆ. ಆ ಜೀವನದಲ್ಲಿ ನಾನು ಮಾತಾಡ್ಬೇಕಾದ್ರೆ ನನ್ನ ಭಾಷೆನಲ್ಲಿ, ನನ್ನ ಮಾತಿನಲ್ಲಿ ಒಂದು ಹಿಡಿತಾ ಇರಬೇಕು. ನಾನು ಇವ್ರ ತರ ಥರ್ಡ್ ಕ್ಲಾಸ್ಗಳ ತರ ಚೇಲ, ಏನೋ ಗುಬಾಲ್ಡು, ಈ ತರ ಭಾಷೆಗಳನ್ನ ನನ್ನ ಫೇಸ್ಬುಕ್ ಅಲ್ಲೂ ಕೂಡ ಹಾಕಿದ್ ನೋಡಿದೀರಾ. ಸಾವಿರಾರು ಆಟೋಗಳು ತಮ್ಮ ದಾಖಲೆಗಳನ್ನ ಇಲ್ಲಿ ನೋಡಿ, ದಾಖಲೆಗಳನ್ನ ಸರಿಪಡಿಸ್ಕೊಳಕ್ಕೆ RTO ಮುಂದೆ ನಿಂತ್ಕೊಂಡಿದ್ರ ಅಂತಂದ್ರೆ ಎಷ್ಟು ವರ್ಷದಿಂದ ಅಕ್ರಮವಾಗಿ ಸರ್ಕಾರಕ್ಕೆ ಲಾಸ್ ಮಾಡಿ ದಾಖಲೆ ಇಲ್ಲದೆ ನೀವೇ ತಾನೇ ಹೇಳಿದ್ದು. ನಾನು 20 ಲಕ್ಷ ಅಕ್ರಮ ಆಟೋ ಓಡಾಡ್ತಾ ಇದೆ ಅಂದ್ರೆ ಇಲ್ಲ, ಎಲ್ಲ ಸುಳ್ಳು. ಪ್ರೂವ್ ಮಾಡಕ್ ಹೇಳ್ರಿ. ಈಗ RTO ಮುಂದೆ ನಿಂತ್ಕೊಂಡ್ರು ಅಂತ ಆಟೋಗಳು, ಸಾವಿರಾರು ಲಕ್ಷಾಂತರ ಆಟೋಗಳು, ಏನಪ್ಪಾ ಅದು ದಾಖಲೆ ಇದೆಯಾ? ಅದಕ್ಕೆಲ್ಲ ದಾಖಲೆ ಇದ್ರೆ RTO ಹತ್ರ ಯಾಕೆ ಹೋಗ್ತಿದ್ದೀರಾ? ನಾನು ಎಕ್ಸ್ಪೋಸ್ ಮಾಡಿದ್ಮೇಲೆ RTO ಟ್ರಾಫಿಕ್ ಅವರು ಫೀಲ್ಡ್ ಇಳಿದ ಮೇಲೆ ಯಾಕೆ ಹೋಗ್ತಾ ಇದ್ದೀರಾ RTOದಲ್ಲಿ? FC ಫಿಟ್ನೆಸ್ ಸರ್ಟಿಫಿಕೇಟ್ ರಿನ್ಯೂ ಮಾಡ್ಕೊಳಕ್ಕೆ, ಇನ್ಶೂರೆನ್ಸ್ ರಿನ್ಯೂ ಮಾಡೋದು. ಎಷ್ಟೋ ಜನ ಆಟೋ ಡ್ರೈವರ್ ನನ್ ಫೋನ್ ಮಾಡಿದ್ರೆ, ಸರ್ ನಮ್ಗೆ ಇನ್ಶೂರೆನ್ಸ್ ಇಲ್ಲ, ನೀವು ಮಾಡಿರೋ ಕೆಲಸದಿಂದ ನಮ್ಗೀಗ ಸಾಲ ಮಾಡಿ ದಾಖಲೆ ಚೆನ್ನಾಗಿ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಯಾಕಿರ್ಬೇಕು ಅಂತಂದ್ರೆ, ನಿಮ್ಮ ಆಟೋದಲ್ಲಿ ಯಾರಾದ್ರೂ ಗ್ರಾಹಕರು ಎತ್ತಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಆ ಇನ್ಶೂರೆನ್ಸ್ ಅವ್ರಿಗೆ ಹೋಗುತ್ತೆ. ಆ ಇನ್ಶೂರೆನ್ಸ್ ಇಲ್ಲದ ಹೆಂಗ್ ಓಡಿಸ್ತೀರಾ? ಆಟೋ ಫಿಟ್ನೆಸ್ ಸರ್ಟಿಫಿಕೇಟ್ ಯಾಕೆ ಬೇಕು ಅಂತಂದ್ರೆ, ಆ ಆಟೋ ಓಡಾಡೋ ಕಂಡೀಷನ್ ಇದೆ, ಅದನ್ನ ಸರ್ಟಿಫಿಕೇಶನ್ ಮಾಡೋರು RTO ಅಧಿಕಾರಿಗಳು. ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು, ಇನ್ಶೂರೆನ್ಸ್ ಬೇಕು, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಕ್ಲೇಮ್ ಮಾಡಕ್ಕೆ. ಅದಕ್ಕೋಸ್ಕರ ಈ ದಾಖಲೆಗಳನ್ನ ಬೇಕು ಅಂತಾರೆ. ಪರ್ಮಿಟ್ ಯಾಕೆ ಬೇಕು? ಇಷ್ಟೇ ಆಟೋಗಳು ಇರ್ಬೇಕು, ಇಷ್ಟೇ ಜನ ಹೋಗ್ಬೇಕು ಆಟೋದಲ್ಲಿ, ಅದು ಪರ್ಮಿಟ್ ಅಂದ್ರೆ ಯಾಕೆ? ಕಾನೂನು ಯಾಕೆ ಪಾಲನೆ ಮಾಡಕ್ಕಾಗಲ್ಲ? ಯಾಕೆ ಮಾಡಬಾರ್ದು ನೀವು? ಯಾಕೆ ಮಾಡಲ್ಲ? ನೀವ್ ಹೇಳಿದ್ರೆ ಅಲ್ವಾ, ಎಷ್ಟೋ ಜನ ಆಟೋ ಡ್ರೈವರ್ಗಳು ಓಹೋ ಸಂಘ ಕಾನೂನು ಪಾಲನೆ ಮಾಡಿ. ಕಾನೂನು ಪಾಲನೆ ಮಾಡಿದ್ರೆ ನೀವು ಯಾವ ಸಂಘ ಕಟ್ಕೊಂಡ್ರೆ ಮಂಗಗಳೇ ನೀವೆಲ್ಲ. ಏನು ಆ ಭಾಷೆ, ಏನೋ ನಾನ್ ಜಸ್ಟ್ ಬಿಕಾಸ್ ಕಂಪ್ಲೇಂಟ್ ಹಾಕಿಲ್ಲ ಅಂತನ ಯಾವ ದೊಡ್ಡ ವಿಚಾರನೋ ನಿಮ್ಮನ್ ಮೇಲೆ ಕಂಪ್ಲೇಂಟ್ ಹಾಕೋದು? ಪೊಲೀಸರು ಇದಾರೆ, ಪೊಲೀಸ್ ಕಮಿಷನರ್ ಇದ್ದಾನೆ ಬೆಂಡೆತ್ಸಕ್ಕೆ, RTO ಅಧಿಕಾರಿಗಳಿದ್ದಾರೆ. ಸ್ವತಃ ರಾಮಲಿಂಗಾರೆಡ್ಡಿ ಕೈಲಿ ಆದೇಶ ಮಾಡಿಸಿದೀನಿ. ಇಷ್ಟು ದಿನ ಏನೋ ಸಾರಿಗೆ ಸಚಿವರನ್ನ ಸರ್ಕಾರನ ಮೇಯಿಸ್ಕೊಂಬಂದ್ರಿ ಅಲ್ವಾ? ಈಗ ಮೇಯಿಸ್ರಿ. ಯಾಕೆ ತಾಕತ್ತಿಲ್ವಾ? ಈಗ RTO ಅವ್ರು ಸೀಸ್ ಮಾಡ್ತಾವ್ರೆ, ನಿಲ್ಸಕ್ ಹೇಳಿ ರಾಮಲಿಂಗಾರೆಡ್ಡಿ ಹೇಳ್ಬಿಟ್ಟು. ದಮ್ಮು ತಾಕತ್ತು ಕಾನೂನು ಪಾಲನೆ ಮಾಡೋರ್ಗೆ ದುರಾಂಕಾರದಿಂದ, ದುರ್ಬುದ್ಧಿಯಿಂದ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ಕೊಂಡು ಪರ್ಮಿಟ್, RC ಬುಕ್ ಯಾವುದು ಇಲ್ಲದೆ, DL ಇಲ್ಲದೆ, ಅಕ್ರಮವಾಗಿ ಮೀಟರ್ ಆಗದೆ, ಯೂನಿಫಾರ್ಮ್ ಆಗದೆ, ಸಿಗರೇಟ್ ಇಟ್ಕೊಂಡು ಕೈಯಲ್ಲಿ ಸಿಗರೇಟು, ಬಾಯಲ್ಲಿ ಪಾನ್ ಪರಾಗು, ಆಟೋಗಳಲ್ಲಿ ದಾಖಲೆ ಇಲ್ಲ, ಯೂನಿಫಾರ್ಮ್ ಹಾಕಲ್ಲ, ಕರೆದಿದ್ ಕಡೆ ಬರಲ್ಲ. ನಾವೇನಾದ್ರು ಹೇಳಕ್ ಹೋದ್ರೆ ಕನ್ನಡ ಅನ್ಕೊಂಡು ಜಗಳ ಮಾಡಿದ್ರ ನೀವು ಸುಮ್ನೆ ಇರಲ್ಲ. ವಸೂಲಿ ನಮಗೆ ಬೇಕಾರದು ಆಟೋ ರಾಜ ಅಂತ ಹೊರತು ವಸೂಲಿ ರಾಜಗಳಲ್ಲ. ಈಗ ಹೆಂಗ್ ದಾರಿಗೆ ಬರ್ತಾ ಇದ್ದೀರಾ? ಈಗ ದಾರಿಗೆ ಹೆಂಗ್ ಬಂದ್ರಿ ನೀವೆಲ್ಲ? ಯಾಕೆ RTO ಭಯನಾ? RTO ಅವ್ರು ಸೀಸ್ ಮಾಡಿದ್ರೆ ಸರ್ಕಾರ ಕೋರ್ಟ್ ಇಂದ ನಿಮ್ ಗಾಡಿ ಬಿಡಿಸ್ಕೊಳಕ್ ಆಗಲ್ಲ ಅಲ್ವಾ? ಆ ಭಯದಿಂದ ಈಗ ನಿಮ್ ದಾಖಲೆಗಳನ್ನ ಸರಿ ಮಾಡ್ಕೊಂತ ಇದ್ದೀರಾ. ಮತ್ತೆ ವಿಡಿಯೋ ಮಾಡಾಕರ್ರೆ ಮೀಸೆ ಬಿಡಿಸ್ಕೊಂತೀನಿ ಅಂತ. ಮೀಸೆ ಬಿಟ್ಕೊಂಡ್ಬಿಟ್ರು, ಮೀಸೆ ಗಡ್ಡ ಬಿಟ್ಕೊಂಡ್ಬಿಟ್ರೆ ವ್ಯಕ್ತಿತ್ವ ಅಲ್ಲ ಕಣ. ಮೀಸೆ ಗಡ್ಡ ಬಿಟ್ಕೊಂಡ್ರು ಕೂಡ ದಿಲ್ಲಲ್ಲಿ ನಿಯತ್ತಿರ್ಬೇಕು. ನಾವು ಓಡಿಸೋ ಅಂತ ಗಾಡಿಗಳಲ್ಲಿ ದಾಖಲೆ ಇರಬೇಕು. ಆಕಸ್ಮಿಕವಾಗಿ ಇನ್ಶೂರೆನ್ಸ್ ಮಾಡಿಸಿಲ್ಲ, ಮಾಡಿಸ್ಕೊಳ್ಳಿ, ಸಮಸ್ಯೆ ಇಲ್ಲ. ರಿಕ್ವೆಸ್ಟ್ ಮಾಡಿದ್ರೆ RTO ಅವರು ಮತ್ತೆ ಟ್ರಾಫಿಕ್ ಅವರು ಬಿಡ್ತಾರೆ. ಅವರೇನು ನಿಮ್ಮ ರಾಕ್ಷಸರೇನಲ್ಲ, ಅವರು ಸಮಾಜದಲ್ಲಿ ಇರೋಂಥವ್ರು. ಇಲ್ಲ, ಮಾಡಿಸಲ್ಲ. ಸಾವಿರಾರು ಆಟೋಗಳಿಗೆ ದಾಖಲೆ ಇಲ್ದಿರ RTO ಮುಂದೆ ರಿನ್ಯೂವಲ್ ಮಾಡಕ್ ನಿಂತಿದ್ದೀರಾ. ನೀವೇ ತಾನೇ ಸಾಕ್ಷಿ ಕೊಟ್ಟಿದ್ದೀವಾಗ. ನೀವು ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ಇವಾಗ ನೀವೇ ಕೊಟ್ಟಿದ್ದೀರಾ ಸಾಕ್ಷಿ. RTO ಮುಂದೆ, ಒಂದು RTO ಮುಂದೆ ವಿಡಿಯೋ ಹಾಕಿದ್ದೀವಿ. ನೀವು ಹೋಗಿ ನಿಂತ್ಕೊಂಡಿರೋದನ್ನ ವಿಡಿಯೋ ಮಾಡಿ ಜನರ ಮುಂದೆ ಹಾಕಿದೀವಿ. ಸಾವಿರಾರು ಆಟೋಗಳು ದಾಖಲೆ ಇಲ್ದ್ರೆ ಓಡಾಡ್ತಾ ಇದೀರಿ ಅಂತ ಹೇಳಕ್ಕೆ ಇವಾಗ RTO ಮುಂದೆ ನೀವು ನಿಂತ್ಕೊಂಡ್ರು. ನೀವುಗಳು ಪ್ರೂವ್ ಮಾಡಿಲ್ಲ ಗುರು. ಏನ್ ಗುರು ಪ್ರೂವ್ ಮಾಡಿಲ್ವಾ? ಬನ್ನಿ, ನಾನು ಹಂಗೆ ಲೈವ್ ಅಲ್ಲೇ ತೋರಿಸ್ತೀನಿ. ಬನ್ನಿ,
ಹೊಲಗಳನ್ನ ಎಷ್ಟು ಜನ ಎಫ್ಸಿ ಇನ್ಸೂರೆನ್ಸ್ ಮಾಡದೆ ಓಡಾಡ್ತಾ ಇದ್ರು ಬೆಂಗಳೂರಲ್ಲಿ. ಇದು ಒಂದು ಆಟಿವೋದು ಇಷ್ಟು ಅಂತಂದ್ರೆ ಇನ್ನ ಬೇರೆ ಬೇರೆ ನೋಡಿ ಹೊಲಗಳನ್ನ ಎಷ್ಟು ಜನ ಎಫ್ಸಿ ಇನ್ಸೂರೆನ್ಸ್ ಮಾಡದೆ ಓಡಾಡ್ತಾ ಇದ್ರು ಬೆಂಗಳೂರಲ್ಲಿ. ಇದು ಒಂದು ಆಟಿವೋದು ಇಷ್ಟು ಅಂತಂದ್ರೆ ಇನ್ನ ಬೇರೆ ಬೇರೆ ಆಟಿವೋದವ್ ಎಷ್ಟಿರ್ಬೇಕು. ವಕೀಲ್ ಸಾಬ್ ಬೈಕ್ಗೆ ಆರ್ಟಿಒ ಬಳಿ ಎಫ್ಸಿ ಪಡೆಯಲು ಆಟೋಗಳ ಕ್ಯೂ. ಏನ್ರಪ್ಪ ಇದು? ರಾಜ್ಕುಮಾರ್ಗಳ ಆಟೋ ಡ್ರೈವರ್ ರಾಜ್ಕುಮಾರ್ಗಳ ಏನೋ ಇದು? ಸಾಲು ಸಾಲು ಒಂದು ಆರ್ಟಿಒ ಮುಂದೆ ಸಾವಿರಾರು ಆಟೋ ನಿಂತ್ಕೊಂಡಿದ್ದೀರಲ್ಲ. ಇಷ್ಟು ದಿವಸ ಎದುರಿಸಿ ಬೆದರಿಸಿ ಲಂಚ ಕೊಟ್ಕೊಂಡು ತಿಂಗಳು ಮಾಮೂಲಿ ಕೊಟ್ಕೊಂಡು ಅಂತ ನಾನು ಹೇಳಿದ್ರೆ ಎಲ್ಲಾ ಸುಳ್ಳು. ಇಷ್ಟು ಸಾವಿರ ಆಟೋಗಳು ಆರ್ಟಿಒ ಮುಂದೆ ಒಟ್ಟೊಟ್ಟಿಗೆ ನಿಂತ್ಕೊಂಡಿದ್ದೀರಲ್ಲ. ಅಂದ್ರೆ ನಾನು ಮಾಡದ ಧ್ವನಿ, ನಾನು ಮಾಡದ ಹೋರಾಟ, ಅದು ನಾನು ಹೇಳಿದ ಮಾತುಗಳು ಸತ್ಯ ಅಂತ ಆಯ್ತು. ಇದು ಆರ್ಟಿಒ ಮುಂದೆ ನೀವೇ ನಿಂತ್ಕೊಂಡಿರೋದು, ನಾನೇನ್ ಕರೆದಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಖಲೆ ಇಲ್ಲದೆ, ಎಫ್ಸಿ ಇಲ್ಲದೆ, ಪರ್ಮಿಟ್ಗಳಿಲ್ಲದೆ ಹೆಂಗ ಓಡಿಸ್ತಾ ಇದ್ರಿ ನೀವು? ಸುಳ್ಳು ಹೇಳ್ಕೊಂಬಂದ್ರಿ ಏನು? ಜಗ್ಗ ನಮ್ಮನ್ನು ಎದುರಾಕೊಂಡ್ರಲ್ಲೇ, ಕಾನೂನು ಎದುರಾಕೊಂಡು ಓಡಿಸ್ತಾ ಇದ್ರಿ. ಇವಾಗ ಕಾನೂನು ಈಗ ನಿಮ್ ಹಿಂದೆ ಬಿದ್ದಿದೆ ನೋಡಿ, ಎಲ್ಲ ಭಯ ಬಿಂದು ಈಗ ಆರ್ಟಿಒ ಮುಂದೆ ಸಾಲು ಏನಪ್ಪ ಹೇಳ್ತೀರಾ? ರೌಡಿಗಳೇನ್ರ ನೀವು? ರೌಡಿಗಳ ತರ ವಿಡಿಯೋ ಮಾಡಾಕ್ತೀರಾ? ರೌಡಿಗಳ ನೀವು? ಏನ್ ನೀವು ಆಟೋ ಡ್ರೈವರ್ ಆಗ್ಬಿಟ್ರೆ ಬೆಂಗಳೂರಿನ ನಿಮ್ಗೆ ಏನ್ ಬರ್ಕೊಟ್ಟಿದೀವ? ಕಾನೂನು ಪಾಲನೆ ಮಾಡಕ್ಕಾಗಲ್ವಾ? ಇನ್ಶೂರೆನ್ಸ್ ರಿನ್ಯೂ ಮಾಡಕ್ಕಾಗಲ್ವಾ? RC ಬುಕ್ ಅನ್ನ ಮಾಡ್ಕೊಳಕ್ಕಾಗಲ್ವಾ? ಪರ್ಮಿಟ್ ತಗೊಂಡು ಓಡ್ಸಕ್ಕಾಗಲ್ವಾ? ಯಾವನೋ ಸೇಟು ನಿಮ್ಮ ಗಾಡಿ ಕೊಟ್ರೆ ಪರ್ಮಿಟ್ ಯಾಕೆ ತಗೊಳಲ್ಲ? ಯಾಕೆ ತಗೊಂಬಾರ್ದು ನೀವು? ಸಾವಿರಾರು ಆಟೋ ನಿನ್ನೆ ಹಾಕಿರೋ ವಿಡಿಯೋ ಇದು. ಯಾರು ನೋಡಿ, ವಿಜಯ ಟುಡೇ ಅವರು ಎಕ್ಸ್ಪೋಸ್ ಮಾಡಿದಾರೆ. ಓಕೆ, ವಕೀಲ್ ಸಾಬ್ ಬೈಕ್ಗೆ ಆರ್ಟಿಒ ಬಳಿ ಎಫ್ಸಿ ಪಡೆಯಲು. ಅಂದ್ರೆ ಸರ್ಕಾರದ ಭಯ ಇಲ್ಲ ನಿಮ್ಗೆ, ಕಾನೂನು ಭಯ ಇಲ್ಲ. ನಾನು ಫೀಲ್ಡ್ ಇಳಿದಿದ್ದಕ್ಕೆ, ನಿಮ್ಮನ್ನ ಕಾನೂನು ರೀತಿ ಪ್ರಶ್ನೆ ಮಾಡಿದಕ್ಕೆ ಇವತ್ತು ಆ RTO ಅವರು, ಟ್ರಾಫಿಕ್ ಅವರು ನಿಮ್ಮನ್ನ ಮಟ್ಟ ಹಾಕಕ್ಕೆ, ನಿಮ್ ದಾಖಲೆ ಪರಿಶೀಲನೆ ಮಾಡಕ್ಕೆ, ನಿಮ್ ಗಾಡಿ ಸೀಸ್ ಮಾಡಕ್ ಹಿಡಿದ್ರೆ ಓಡೋಗಿದ್ದೀರಾ. ಯಾಕೆ ಭಯ ನಿಮ್ಗೆ? ದಾಖಲೆ ಕರೆಕ್ಟ್ ಆಗಿದ್ರೆ ಯಾಕಪ್ಪ ಭಯ ನಿಮ್ಗೆ? ಏನ್ ನೀವು ಕಾನೂನು ದೊಡ್ಡವರ? ಈ ದೇಶದ ಸಂವಿಧಾನ ದೊಡ್ಡವರ? ನೋಡಿ ಎಷ್ಟು ಸಾವಿರ ಆಟೋ ಇದೆ, ಎಷ್ಟು ಸಾವಿರ ಆಟೋ. ಒಂದು RTO ಬಳಿ ಇಷ್ಟು ಸಾವಿರ ಆಟೋ ದಾಖಲೆಗಳನ್ನ ರಿನ್ಯೂ ಮಾಡಕ್ ನಿಂತಿದ್ದೀರಲ್ಲ. ನೀವ್ ಇಷ್ಟು ದಿನ ಮಾಡಿದ್ದು ಫ್ರಾಡ್ ಅಲ್ವಾ? ಚೀಟಿಂಗ್ ಅಲ್ಲ ನೀವು ಮಾಡಿದ್ದು? ಚೀಟಿಂಗ್ ಅಲ್ಲ ಸರ್ಕಾರಕ್ಕೆ? ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಗೆ. ಏನೋ ಇದು ನಾನ್ ಮಾಡಿದೀನಾ? ನಾನು ಇದು ಒಂದು ಆಟಿವೋದು ಇಷ್ಟು ಅಂತಂದ್ರೆ ಇನ್ನ ಬೇರೆ ಬೇರೆ ಆಟಿವೋದವ್ ಎಷ್ಟಿರ್ಬೇಕು. ಯಾರಿಗಾದ್ರೂ ಪ್ರಶ್ನೆ ಮಾಡಕ್ ಮುಂಚೆ ನಾವು ಕರೆಕ್ಟ್ ಆಗಿರ್ಬೇಕಂತ. ನಾನು ಕರೆಕ್ಟ್ ಆಗಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವುಗಳು ಈ ರೀತಿ ಸಾವಿರಾರು ಲಕ್ಷಾಂತರ ಆಟೋಗಳನ್ನ ಅನಧಿಕೃತವಾಗಿ ದಾಖಲೆ ರಿನ್ಯೂ ಮಾಡದೆ, ಇನ್ಶೂರೆನ್ಸ್ ರಿನ್ಯೂ ಮಾಡದೆ, ಎಫ್ಸಿ ರಿನ್ಯೂ ಮಾಡದೆ, ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡ್ಕೊಂಡೆ, ಪರ್ಮಿಟ್ ಮಾಡ್ಕೊಂಡೆ, DLE ಮಾಡ್ಕೊಂಡೆ, ಯೂನಿಫಾರ್ಮ್ ಹಾಕದೆ, ಕರ್ದ ಕಡೆ ಬರದೆ, ಟ್ರಾಫಿಕ್ ಪೊಲೀಸ್ವರ್ಗೂ RTO ಅವ್ರಿಗೂ ನಮ್ ಸಂಘ ಐತೆ. ನೀವು ಸಂಘ ಮಾಡ್ಕೊಂಡಿರೋದು ಜನರಿಗೆ ಸೇವೆ ಮಾಡಕ್ಕೆ. ಜನ ನಿಮ್ಮ ಆಟೋ ಹತ್ತಿದ್ರೆ ನೀವು ಮೀಟರ್ ಹಾಕ್ರೆ ನಿಮ್ಮ ಜೀವನ ನಡೆಯೋದು. ನಿಮ್ಮಿಂದ ಬೆಂಗಳೂರಿಗೇನೋ ಆಗ್ಬೇಕಾಗಿಲ್ಲ, ಬೆಂಗಳೂರಿಂದ ನೀವು ಬದುಕ್ತಾ ಇರೋದು. ವಸೂಲಿ ಮಾಡಕ್ಕೆ, ಮೀಟರ್ ಹಾಕ್ದಿರ ಓಡ್ಸಕ್ಕೆ, ಧಮ್ಕಿ ಹಾಕಕ್ಕೆ, ಕನ್ನಡ ಶಾಲು, ಕನ್ನಡ ಫ್ಲಾಗ್ ಅನ್ನ ಬಳಸ್ತೀರಾ. ನಾಚಿಕೆ ಗೀಚಿಕೆ ಆಗಲ್ಲ ನಿಮ್ಗೆ? ಎಲ್ಲ ಊರಿಂದ ಆಚಿಕೆ. ನಾವು ಊರಿಂದ ಬಂದವರು, ನಮ್ದು ಕರ್ನಾಟಕ, ಬೆಂಗಳೂರು ನಮ್ದು, ನಮ್ಗೆ ಆಗ್ತಾ ನೀವು ಯಾರೋ ಜಗ್ಗ ಈ ತರ ವಿಡಿಯೋ ಮಾಡಕ್ರೆ ಯಾರೋ ಕೇರ್ ಮಾಡ್ತಾರೆ? ನಾನ್ ಬಳಸಿದ್ದು ಕಾನೂನ್ನ, ಫೀಲ್ಡ್ ಗಳಿಸಿದ್ದು RTO ಅಧಿಕಾರಿಗಳನ್ನ, ಟ್ರಾಫಿಕ್ ಪೊಲೀಸರನ್ನ. ಇಲ್ಲಾಂದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತೀನಿ. ನಾನು ಜೈಲಿಗೆ ಹೋಗಿದ್ದೀನಿ, ನನಗೆ ಅದ್ರ ಅನುಭವ ಇದೆ.
ಈಗ ಕೆಲಸ ಮಾಡಿಲ್ಲ ಅಂದ್ರೆ RTO ಅವರು ಟ್ರಾಫಿಕ್ ಪೊಲೀಸರು ಜೈಲ್ಗೆ ಹೋಗ್ತಾರೆ. ಕೊಡ್ರಿ ಲಂಚ, ಇವಾಗ ತೋರಿಸಿ ನಿಮ್ ದಮ್ಮು ತಾಕತ್ತು. ಗಾಡಿ ಸೀಸ್ ಮಾಡ್ದಂಗೆ ಮಾಡಿ ನೋಡೋಣ. ಎಲ್ಲೆಲ್ಲಿ ಸಿಕ್ಕರೆ ದಾಖಲೆ ಇಲ್ಲ ಅಂದ್ರೆ ಗಾಡಿಗಳನ್ನ ಸೀಸ್ ಮಾಡ್ತಾವ್ರೆ. ನಾನು ಹೇಳಿದ ಮಾತು ಪ್ರಕಾರ ನಡ್ಕೊಂಡಿಲ್ವ ನಾನು? ಹಂಗಾರೆ ನಾನು ಹೇಳಿದಂತ ಮಾಫಿಯಾ ಇತ್ತು. ಏನೇ ಸ್ನೇಹಿತರೆ, ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ ಈಗಲಾದ್ರೂ ಒಂದಷ್ಟು ಒಳ್ಳೆ ಆಟೋರು ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಜೀವನಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ತಗ್ಗಿ ಬಗ್ಗಿ ನಡ್ಕೊಂಡು ದಾಖಲೆಗಳನ್ನ ಮಾಡ್ಕೊಂಡು ಆಟೋ ಓಡಿಸ್ತಾ ಇರೋಂತ ಆಟೋ ಡ್ರೈವರ್ಸು ಇದಾರೆ. ದುರಹಂಕಾರದಿಂದ, ದುರ್ಬುದ್ಧಿಯಿಂದ ನಾವು ಕನ್ನಡಿಗರು ಎದುರು ಹಾಕೊಂಡ್ಬಿಟ್ರೆ ಏನ್ ಕನ್ನಡ ಅನ್ನೋದನ್ನ ವಸೂಲಿಗೆ ಇಟ್ಕೊಂಡಿದ್ದೀರೇನ್ರಲ್ಲೇ? ಬೆಂಗಳೂರು ಪೊಲೀಸರಿಗೆ ಹೇಳಿದ್ದೇವೆ, ಟ್ರಾಫಿಕ್ ಪೊಲೀಸ್, ವಿ ಆರ್ ಆಸ್ಕಿಂಗ್ ದೆಮ್ ಟು ನಿಮ್ದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇದ್ರೇನೆ ಬೆಂಗಳೂರಲ್ಲಿ ಗಾಡಿ ಓಡ್ಸಕ್ ಬಿಡೋದು. ಆ ಆದೇಶ ಮಾಡಿಸ್ತೀನಿ. ನೀವು ರೌಡಿಗಳು ಗುಂಪುಗಾರಿಕೆ ಮಾಡ್ಕೊಂಡ್ರೆ ನಿಮ್ಮನ್ನ ಮಟ್ಟ ಹಾಕಕ್ಕೆ ಕಾನೂನು ಇದೆ. ಜಗ್ಗ ಬಾರೋ, ಈಗ RTO ಅವ್ರು ಬಂದವ್ರೆ, ಜಗ್ಗನ್ನ ಕರೆದ್ರಿ, RTO ಅವ್ರು ಬಂದವ್ರೆ ನಿಮ್ ಹಿಂದಕ್ಕೆ ಅಂಡಿಗೆ ನೀವೇ ಬೆಗ್ಗಿಕೊಂಡಿದ್ದೀರಾ. ಅಭಿ ಪಿಕ್ಚರ್ ಶುರು ಹೀಗೆ ಶುರುವಾಗಿರೋದು ಫಿಲಮ್. ಕ್ಲೈಮ್ಯಾಕ್ಸ್ ಬರಕ್ಕೆ ಬೇಜಾನ್ ಸಮಯ ಇದೆ. ಸಂಪೂರ್ಣವಾಗಿ ಹತೋಟಿಲಿ ಬರಬೇಕು ಬೆಂಗಳೂರು. ಪೊಲೀಸರ ಭಯ ನಿಮ್ಮ ಎದೆನಲ್ಲಿ ಇರಬೇಕು, RTO ಭಯ ಎದೆನಲ್ಲಿ ಇರಬೇಕು. ಕಸ್ಟಮರ್ಸ್ ಕರೆದ್ರೆ ನೀವು ಮೀಟರ್ ಹಾಕೊಂಡು, ಯೂನಿಫಾರ್ಮ್ ಹಾಕೊಂಡು, ಅವ್ರನ್ನ ಸೆಂಟರ್ ಮಿರರ್ ನೋಡ್ಕೊಂಡು, ಸೈಡ್ ಮಿರರ್ ಅಲ್ಲಿ ನೋಡ್ಕೊಂಡು ಹೋಗ್ದಿರಾ ನಿಮ್ ಪಾಡಿಗೆ ಕಣ್ಣನ್ನ ಮುಂದೆ ಬಿಟ್ಕೊಂಡು ಗಾಡಿ ಓಡಿಸ್ಬೇಕು. ಹಿಂದ್ಗಡೆ ಕೆಟ್ಟದಾಗಿ ಗಾಡಿಗಳ ಮೇಲೆ ಸ್ಟಿಕ್ಕರ್ಗಳು ಹಾಕಿದ್ರೆ, ಬರ್ಸಿದ್ರೆ ಆ ಗಾಡಿಗಳನ್ನೂ ಕೂಡ ಸೀಸ್ ಮಾಡು ಅಂತೇಳಿ ಆದೇಶ ಮಾಡಿಸ್ತೀನಿ. ಆಟೋ ಇರೋದು, ಸಾರ್ವಜನಿಕ ಆಟೋ ಇರೋದು, ಒಂದ್ ಗಾಡಿ ಮೇಲೆ ಒಂದು ಎಕ್ಸ್ಟ್ರಾ ಸ್ಟಿಕ್ಕರ್ ಹಾಕಿದ್ರು ಕೂಡ RTO ಪರ್ಮಿಷನ್ ಬೇಕು. ನೀವ್ ಹೆಂಗ್ ಹಾಕ್ತೀರಾ ಹುಚ್ಚುಚ್ಚವಾಗಿ ಆಟೋಗಳ ಮೇಲೆ? ಟ್ರಾಫಿಕ್ ಪೊಲೀಸ್ ಅವರೇ, RTO ಅವರೇ, ಇವ್ರ ಆಟೋಗಳ ಮೇಲೆ ಹುಚ್ಚುಚ್ಚವಾಗಿ ಬರ್ಕೊಂಡಿರ್ತಾರೆ. ಆ ಆಟೋಗಳನ್ನೆಲ್ಲ ಸೀಸ್ ಮಾಡಿ, ಬಿಕಾಸ್ ಇಟ್ ವೈಲೇಟ್ಸ್ ದ ರೂಲ್ಸ್ ಆಫ್ ದ RTO. RTO ರೂಲ್ಸ್ ಅನ್ನ ವೈಲೇಟ್ ಮಾಡುತ್ತೆ, ಸೀಸ್ ಮಾಡಿ ಗಾಡಿಗಳನ್ನ ಅಂತ ಹೇಳುತ್ತಾ, ಒಂದಂತೂ ನಿಜ, ದಾರಿ ತಪ್ಪಿದ ಮಕ್ಕಳಾಗಬೇಡಿ. ದಾರಿ ತಪ್ಪಿದ್ರಿ ಇಷ್ಟು ದಿನ, ದಾರಿ ತಪ್ಪಿಲ್ಲ ಅಂದ್ರೆ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು RTO ಮುಂದೆ ದಾಖಲೆಗಳನ್ನ ಸರಿಪಡಿಸಲು ಯಾಕಪ್ಪ ನಿಂತ್ಕೊಂತ ಇದ್ರಿ? ಜಗ್ಗ ನಿನ್ನೆ ಎದುರು ಹಾಕೊಂಡಿದ್ರು ನಮ್ಮ ಆಟೋನ, ಮುಗಿದೋದೆ. ಯಾರು ಮುಗಿದಿದ್ದೋ? ದೇವರೊಬ್ಬ ಮುಗಿಸ್ಬೇಕು ನನ್ನನ್ನ. ನೀವ್ ಯಾರು ಮುಗ್ಸಕ್ ಆಗಲ್ಲ. ನೀವೇ ನನ್ಗೆ ಊಟನೂ ಹಾಕಲ್ಲ. ಇಲ್ಲಿ ಪುಕ್ಸಟ್ಟೆ ವಿಡಿಯೋ ಮಾಡಕ್ಕೆ ಯಾರೇ ನನ್ಗೇನ್ ಕಾಸು ಕೊಟ್ಟಿಲ್ಲ. ಅವ್ನು ಯಾರೋ ಜಗದೀಶ್ ಜಾಣಿಯವ್ರೆ, ಅವ್ನ್ ವಿಡಿಯೋ ಮಾಡಾಕವ್ನ. ಆಟೋ ಡ್ರೈವರು ಉಗಿತಾವ್ರೆ. ಜಗದೀಶ್ ಜಾಣೆ ಉಗಿದ್ರು ಪರವಾಗಿಲ್ಲ ಕಣ. ಜಗದೀಶ್ ಜಾಣೆ ಅವ್ರು ಯಾರೋ ಕಾಂಗ್ರೆಸ್ ಅವರು ಮೋಸ್ಟ್ಲಿ ವಿಡಿಯೋ ಮಾಡಾಕವ್ನೆ. ವಕೀಲ್ ಸಾಬ್ ಅಂತ ಈಗೆಲ್ಲ ಉಗಿತಾ ಇರೋದು ಬೆಂಗಳೂರಿನ ಜನ, ಈ ಆಟೋ ಡ್ರೈವರ್ಗಳಿಗೆ, ಈ ಮಾಫಿಯಾಗಳಿಗೆ. ನನಗಲ್ಲ ಕಣಲೇ ಜಗದೀಶ. ಹೆಸರು ಜಗದೀಶ ಜಾಣಿಯರು. ಹೆಸರು ತಕ್ಕಂಗೆ ಅಟ್ಲೀಸ್ಟ್ ನನ್ನ ಹೆಣ್ಮಗಳು ಒಂದು ವಿಡಿಯೋ ಮಾಡಾಕಿದ್ಲು. ಇಸ್ಕಾನಿಂದ ಇದಕ್ಕೆ ಹೋಗಿ ಶಾಂತಿನಗರಕ್ಕೆ ಹೋಗಿ 500 ರೂಪಾಯಿ ಕೇಳಿದ್ರಂತೆ. ಕ್ಯಾಕರ್ಸ್ ಹೋಗಿದ್ಲು. ನಿಮ್ಮಂತ ಮತಿ ಭ್ರಮಣೆ ಇರುವಂತ ವ್ಯಕ್ತಿಗಳಿಂದನೇ ಸಮಾಜ ದಿಕ್ತಪ್ತಾ ಇರೋದು. ಸಾಮಾಜಿಕವಾಗಿ ಸಮಾಜದ ಪರವಾಗಿ ನಾವೆಲ್ಲ ನಿಂತ್ಕೊಂಬೇಕೇ ಹೊರತು ಮಾಫಿಯಾಗಳ ಪರವಾಗಲ್ಲ. ಯಾರೋ ಅಕ್ರಮ ಮಾಡೋ ಆಟೋ ಡ್ರೈವರ್ ಪರವಾಗಿಲ್ಲ, ಅಕ್ರಮ ಮಾಡೋ ಭ್ರಷ್ಟಾಚಾರ ಮಾಡೋ ಪೊಲೀಸನ್ ಪರವಾಗೋಲ್ಲ, ಅಧಿಕಾರಿ ಪರವಾಗೋಲ್ಲ. ಅಥವಾ ನಾವೇನು ಇದನ್ನ ಬೆಂಗಳೂರನ್ನ ಮಾಫಿಯಾ ಮಾಡಕ್ಕೆ ಯಾರಿಗೂ ಬರ್ಕೊಟ್ಟಿಲ್ಲ. ಅಲ್ಲ, ಬೆಂಗಳೂರಿನ ವಿಶ್ವವಿದ್ಯಾಲಯ ಹೆಸರನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರನ್ನ ಚೇಂಜ್ ಮಾಡ್ತೀನಿ ಅಂದ್ರೆ ಸರ್ಕಾರನೇ ಬಿಡಲ್ಲ. ನಾವು ನಿಮ್ಮನ್ನ ಬಿಡ್ತೀವಾ? ಕೆಂಪೇಗೌಡರು ಬೆಂಗಳೂರು, ಅವ್ರ ಹೆಸರಿಗೆ ಕಳಂಕ ತಂದ್ರೆ ನೀವುಗಳು ಕಂಬಿ ಎಣಿಸ್ಬೇಕಾಗತ್ತೆ. ಅಕ್ರಮ ಮಾಡದೆ ಕಂಬಿ ಎಣಿಸ್ಬೇಕಾಗತ್ತೆ. ಭಯ ಇಲ್ಲ ಅಂದ್ರೆ ಯಾಕಪ್ಪ ಹೋದ್ರೆ RTO ನಿನ್ನೆ? ಮಾಫಿಯಾ ತಾನೆ? ಜಗ್ಗ ಮಾಫಿಯಾ ತಾನೆ? ಅವನೇನೋ ಸೋಮನು? ಏನ್ ಭಾಷೆ ಮಾತಾಡ್ತಿರೋ ನೀವೆಲ್ಲ? ಸಂಘಗಳನ್ನ ಚಾಲಕರ ಹೆಸರಲ್ಲಿ ಸಂಘಗಳು, ಅದಕ್ಕೆಲ್ಲ ನೀವು ಲೀಡರ್ಗಳು, ಅಧ್ಯಕ್ಷರುಗಳು, ಬಾಯಲ್ಲಿ ಬರೋದೆಲ್ಲ ಹೊಲ್ಸು ಮಾತುಗಳು. ಯಾವ್ಯಾವ ನೀವು ನನ್ನ ಬಗ್ಗೆ ಮಾತಾಡಕ್ ಮುಂಚೆ ಯಾವ ಜಿಲ್ಲೆ ಯಾವ ಊರಿಂದ ಬಂದಿದ್ರೆ ಯೋಚನೆ ಮಾಡ್ಕೊಳ್ಳಿ. ನಾವ್ ಯಾವ ಜಿಲ್ಲೆಯಿಂದನೂ ಬಂದಿಲ್ಲ. ನಮ್ಮ ತಾತ ಅವ್ರ ತಾತ ವಂಶ ಪಾರಂಪರ್ಯವಾಗಿ ಇಲ್ಲೇ ಇದ್ದೀವಿ. ನಿಮ್ಮಿಂದ ನಾವೇನು ಕಲಿಬೇಕಾಗಿಲ್ಲ. ಹಂಗನ್ಬಿಟ್ಟು ಬೆಂಗಳೂರು ನಮ್ದು ಅಂತ ನಾವೇನು ಮಾಫಿಯಾ ನಡೆಸ್ತಾ ಇಲ್ಲ. ನಾವೇನು ತಿಂಗಳು ವಸೂಲಿ ಆಗ್ತಾ ಇಲ್ಲ, ಅಥವಾ ನಾವ್ಯಾವ್ದು ಹಫ್ತಾ ಕಲೆಕ್ಟ್ ಮಾಡ್ತಾ ಇಲ್ಲ. ಬೆಂಗಳೂರು ಹೆಸರನ್ನ ಹಾಳು ಮಾಡಬೇಡಿ. ಬೆಂಗಳೂರಲ್ಲಿ ಸಾರ್ವಜನಿಕರಿಗೆ ಮರ್ಯಾದೆ ಕೊಡಿ.
ಆಟೋ ಎತ್ತೋರು ಏನೋ ದೇವ್ರು, ಅವ್ರ ಆಟೋ ಎತ್ತಿದ್ರೇನೆ ನಿಮಗೆ ಕಾಸು ಬರೋದು, ನೀವು ಮೀಟರ್ ಹಾಕೋದು, ನಿಮ್ ಜೀವನ ನಡೆಯೋದು. ಅವ್ರಿಗೆ ಮರ್ಯಾದೆ ಕೊಡಲ್ಲ ಯಾಕೆ? ಈ ಎಲ್ಲಾ ವಿಚಾರ ಯಾಕೆ ಮಾತಾಡ್ತಾ ಇದೀವಿ ಅಂತಂದ್ರೆ, ನಾನೇ ನಿಮ್ ತರ ಬೀದಿಗೆ ಬಂದು ನಿಮ್ ಆಟೋ ಹಿಡ್ದಿಲ್ಲ. ಸ್ಕ್ವಾಡ್ ಅನ್ನು ಬಿಡಿಸಿದೀನಿ, ಆರ್ ಟಿ ಒ ಸ್ಕ್ವಾಡ್ ಹಿಡಿದಿದೆ. ಟ್ರಾಫಿಕ್ ಪೊಲೀಸರು ಇದ್ದಾರೆ, ಜಾಯಿಂಟ್ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಅನುಚೇತ್ ಇದ್ದಾರೆ, ಆರ್ ಟಿ ಒ ಕಮಿಷನರ್ ಇದ್ದಾರೆ, ಸಾರಿಗೆ ಸಚಿವರಿದ್ದಾರೆ. ಸಾರಿಗೆ ಸಚಿವರು ಆದೇಶ ಮಾಡಿದ್ರು, ಆರ್ ಟಿ ಒ ಟ್ರಾಫಿಕ್ ಅವರು ನಿಮ್ಮ ಅಕ್ರಮಗಳನ್ನ ಸೀಸ್ ಮಾಡಿ ಆಟೋಗಳನ್ನ, ನೂರಾರು ಆಟೋಗಳನ್ನ ಅಕ್ರಮಗಳನ್ನ ಏನೋ ಟ್ರಾಫಿಕ್ ಅವರು ಆರ್ ಟಿ ಅವರು ಸೀಸ್ ಮಾಡ್ತಾವ್ರೆ, ಕೇಸ್ಗಳಾಗ್ತಾವ್ರೆ. ಯಾಕಪ್ಪ ಹೋದ್ರಿ? ಹೋಗ್ಬೇಡಿ. ದಾಖಲೆ ಯಾಕೆ ರೆಡಿ ಮಾಡ್ಕೊಂತೀರಾ? ನೀವೆಲ್ಲ ಹೀರೋಗಳೇ ಅಲ್ವಾ? ಓಹೋ, ಒಂದು ಗುಂಪು ಮಾಡ್ಕೊಂಡು ಅದಕ್ಕೊಂದು ಅಸೋಸಿಯೇಷನ್ ಮಾಡ್ಕೊಂಡ್ಬಿಟ್ರೆ ನೀವೇನಂಗಾರೆ ಬೆಂಗಳೂರಿಗೆ ಒಡೆಯರ? ಪಾಪ ಜನ ನಿಮ್ ಗಾಡಿ ಹತ್ತಿದ್ರೆ ಪಾಪ ಅವರಿಂದ ನಿಮ್ ಹೊಟ್ಟೆ ತುಂಬೋದು. ಆ ಕನಿಷ್ಠ ಮಾನ ಮತ್ತೆ ಕನಿಷ್ಠ ಮರ್ಯಾದೆ ಕೂಡ ಯೋಗ್ಯತೆನೂ ಇಲ್ಲ. ಏನು ರೌಡಿಗಳು ಅನ್ಕೊಂಡ್ಬಿಟ್ಟಿದಿರಲ್ಲ ನೀವು? ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರವರ ನಿಮ್ ಗಾಡಿ ಸೀಸ್ ಮಾಡಕ್ಕೆ ಉಚ್ಚಾಟ ಆಡಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದಾರೆ ಸೀಮಂತ್ ಕುಮಾರ್, ಆಕ್ಷನ್ ಮಾಡಿಸ್ತೀನಿ. ತೋರ್ಸ್ಬೇಕು ಅಂದ್ರೆ ಹೇಳಿ ತೋರ್ಸೋಣ, ಏನ್ ಸಮಸ್ಯೆ ಇಲ್ಲ. ನಾವ್ ಯಾವ್ದು ಊರ್ ಬಿಟ್ಟು ಬಂದವರು ಅಲ್ಲ, ನಾನ್ ಯಾವ್ದು ಅಕ್ರಮನೂ ಮಾಡ್ತಾ ಇಲ್ಲ, ನಾನ್ ಯಾವ್ದು ಮಾಫಿಯಾನು ನಡೆಸ್ತಾ ಇಲ್ಲ, ನನಗೆ ಮಾಫಿಯಾದಲ್ಲಿ ನಂಬಿಕೆ ಇಲ್ಲ. ಬಟ್ ಒಂದಂತೂ ನಿಜ, ಮಾಫಿಯಾಗಳನ್ನ ಕತ್ತರಿಸ್ತೀನಿ, ಮಾಫಿಯಾಗಳನ್ನ ಮಟ್ಟ ಹಾಕ್ತೀನಿ. ಮಾಫಿಯಾಗಳು ಕಾನೂನು ಪಾಲನೆ ಮಾಡ್ಬೇಕು, ಆ ರೀತಿ ಧ್ವನಿ ಎತ್ತೀನಿ. ಉರ್ಕೊಂಡು ವಿಡಿಯೋ ಮಾಡಾಕ್ಬಿಟ್ರೆ ಏನ್ ಬೆದರ್ಕೊಂಡು ಏನ್ ಭಯ ಬೀಳೋರ? ಜಗದೀಶ್ ಜಾಣೆ, ಆ ಜಾಣೆ ಹೆಸರು ತೆಗೆದಾಕು. ಯಾವ ಜಾಣನೋ ನೀನು? ಎಮ್ಮೆ ಕೋಣ? ಆ ಆಟೋದವ್ರು ಮಾಡ್ತಾರ ಅನ್ಯಾಯನ ಯಾರು ಕೇಳಿಲ್ಲ. ನಾನ್ ಕೇಳಿದ್ರೆ ಜಗದೀಶನ್ನ ಉಗಿತಾವ್ರಂತೆ. ಉಗಿಲಿ ಬಿಡಪ್ಪ, ನಿನ್ನ ಹೊಗಳ್ಳಿ, ನಮ್ಮನ್ನ ಕ್ಯಾಕರ್ಸ್ ಉಗಿಸ್ಕೊಂತೀವಿ. ಉಗಿಸ್ಕೊಂಡಾದ್ರೂ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತೀವಿ. ನಾವು ಬಕೆಟ್ ಕೆಲಸ ಮಾಡಕ್ ಹೋಗಲ್ಲ. ಯಾವನ 2,000 ಕೊಡ್ತಾನೆ ವಿಡಿಯೋ ಮಾಡಾಕೋ, ಯಾವನ ಇವತ್ತು ಖರ್ಚು ಕೊಡ್ತಾನೆ, ಈ ತಿಂಗಳು ಖರ್ಚು ಕೊಡ್ತಾನೆ, EMI ಕಟ್ತಾನೆ ವಿಡಿಯೋ ಮಾಡಾಕೋ, ಆ ಕ್ಯಾಟಗರಿ ಅಲ್ಲಮ್ಮ ಜಗದೀಶ್ ಜಾಣೆ. ಒಂದಷ್ಟು ದಿನ ಅಗ್ನಿಶೀಲರ ಜೊತೆ ಓಡಾಡ್ತಾ ಇದ್ದೆ, ಮುಗಿದ ಅದನ್ನು. ಒಂದಷ್ಟು ದಿನ ಬಿಜೆಪಿ ಬೈಕನ್ನು ಓಡಾಡ್ತಾ ಇದ್ದ. ಇವೆಲ್ಲ ಯಾಕೆ? ಸತ್ಯದ ಪರವಾಗಿ ನಾನಿದ್ದೀನಿ, ಸತ್ಯವಾಗಿ ಮಾತಾಡ್ತೀನಿ. ನನ್ನ ಆತ್ಮದಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನನಗೆ ಗೊತ್ತು. ಹಂಗಾಗಿನೇ ನಾನು ಯಾವನಿಗೂ ಕೇರ್ ಮಾಡಕ್ ಹೋಗಲ್ಲ. ಆಟೋ ಅವರನ್ನ ಒಂದು ಮಟ್ಟದವರೆಗೆ ಆರ್ ಟಿ ಒ ಮತ್ತೆ ಟ್ರಾಫಿಕ್ ಅವರು ಮಟ್ಟ ಹಾಕಿದ್ದಾರೆ. ಇದು ಮಟ್ಟ ಆಗೋವರೆಗೂ ಕೂಡ ಟ್ರಾಫಿಕ್ ಅವರು ಬಿಡಲ್ಲ, ಸಾರಿಗೆ ಸಚಿವರು ಬಿಡಲ್ಲ, ನಾನು ಕೂಡ ಬಿಡಲ್ಲ. ನಾನು ಆಟೋ ಅವರ ವಿರೋಧಿ ಅಲ್ಲ. ನಾನು ಅಕ್ರಮ ಆಟೋ ಮಾಫಿಯಾಗಳನ್ನ ಮಟ್ಟ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಧ್ವನಿ ಮಾಡ್ತಾ ಇರೋನು. 1,67,000 ಆಟೋಗಳು ದಾಖಲೆ ಮಾಡ್ಕೊಂಡು ಓಡಿಸ್ತಾ ಇದ್ರಲ್ಲ, ಅವರೆಲ್ಲ ನಮ್ಮ ಅಣ್ತಮ್ಮಂದ್ರು. ಅವರೇ ನನಗೆ ಮಾಹಿತಿ ಕೊಡ್ತಾ ಇರೋದು. ಅಕ್ರಮ ಡಾನ್ಗಳ ಮಾಹಿತಿ ಕೊಟ್ಟಾರ ಯಾರ ಕಣ? ನಿಮ್ ಆಟೋದವ್ರೆ, ಬರೀ ಯಾರು ಅಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ನನಗೆಲ್ಲ ಅವ್ನ ಯಾರ ಹೇಳಿದ, ಅವನ ಹತ್ರ ಡೀಮು ಇಲ್ಲ ಗೀಮು ಇಲ್ಲ. ಟೀಮ್ ಅಂತಂದ್ರೆ ಕಾಕಿ ಬಟ್ಟೆ ಹಾಕೊಂಡು ಕರ್ದ ಕಡೆ ಬರ್ದಿರಾ, ಟೀ ಅಂಗಡಿ ಹತ್ರ ಕುಡ್ಕೊಂಡು ಅವ್ರ ಬಗ್ಗೆ ಮಾತಾಡೋದು ಟೀಮ್ ಅಲ್ಲ ಕಣೋ, ಗುಂಪಲ್ಲಿ. ಟೀಮ್ ಅಂದ್ರೆ ಕಣ್ಣಿಗೆ ಕಾಣಬಾರ್ದು, ಆದ್ರೆ ಕೆಲಸ ಮಾತ್ರ ಹೆಂಗಿರ್ಬೇಕು ಅಂದ್ರೆ ನೀವು ಮಾಫಿಯಾ ಡಾನ್ಗಳು ಮಾಡಕ್ಕಾಗಬಾರ್ದು, ಅದು ಕೆಲಸ. ಟೀಮ್ ಅಂದ್ರೆ ಏನು? 10 ಜನ ಇಟ್ಕೊಂಡು ಟೀ ಕೊಡ್ಕೊಂಡು ಪರೋಡಿ ಹೇಳೋ TM ಅನ್ಕೊಂಡಿದ್ಯಾ? ನನ್ನ ನೆಟ್ವರ್ಕ್ ಅಲ್ಲಿ ವಾಲಂಟಿಯರ್ಸ್ ಕಡಿಮೆ ಅಂದ್ರು 30 ಲಕ್ಷ ಜನ ಇದ್ದಾರೆ. ನನ್ನ ಸಂಪಾದನೆ 25 ವರ್ಷಗಳಲ್ಲಿ ದುಡ್ಡೆಷ್ಟು ಸಂಪಾದನೆ ಮಾಡ್ತಾ ಇದ್ದೀನೋ ಹೆಸರು ಗೊತ್ತಿಲ್ಲ. ಆದ್ರೆ ನನ್ನ ನೆಟ್ವರ್ಕ್ ಅಲ್ಲಿ ಯಾವ ಇಂಟೆಲಿಜೆನ್ಸಿ ಬ್ಯೂರೋ, ಯಾವ ರಾ ಕೂಡ ನನ್ನ ಮುಂದೆ ಏನ್ ಮಾಡಕ್ಕಾಗಲ್ಲ. ಅಷ್ಟು ದೊಡ್ಡ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್ ಕೊಡುವಂತ ವ್ಯಕ್ತಿಗಳನ್ನ ಮಾಡ್ಕೊಂಡಿದ್ದೀನಿ. ಆನ್ ಮೈ ಟೇಬಲ್ ಸಾವಿರಾರು ಇನ್ಫಾರ್ಮೇಶನ್ ಚಿಟಿಕೆ ಹೊಡೆದ ತರಿಸ್ತೀನಿ, ರಿಸೀವ್ ಮಾಡ್ಕೊಂತೀನಿ, ಅದ್ರ ಮೇಲೆ ಕ್ರಮ ಮಾಡ್ತೀನಿ. ನನಗೆ ಆ ಕೆಪಾಸಿಟಿ ಇರೋದಕ್ಕೆ 10 ಜನ ಗುಂಪು ಹಾಕೊಂಡು ಎಣ್ಣೆ ಹೊಡ್ಕೊಂಡು ಅದು ಟೀಮಾ? ನಿನ್ ಪ್ರಕಾರ ನಾವು ಆ ಟೀಮ್ ಅವರಲ್ಲ ಕಣ, ಗುಮ್ಮ ಟೀಮಲ್ಲೇ. ಒಂದು ಸತಿ ಗುಮ್ಮದ್ರೆ ರಾತ್ರಿ ಹೊತ್ತು ಮಲ್ಕೊಂಡಾಗ ನಾಪ್ಕ ಬರ್ಬೇಕು ನಾನು. ಅರ್ಥ ಆಯ್ತಾ? ಅಕ್ರಮ ದಾಖಲೆ ಇಲ್ದ್ರೆ ಗಾಡಿ ಓಡಿಸೋದು ಇವ್ಯಾವ ವರ್ಕೌಟ್ ಆಗಲ್ಲ. ಗೂಳಿಗಳನ್ನ ಬಿಟ್ಟಿದ್ದೀನಿ, ಟ್ರಾಫಿಕ್ ಗೂಳಿಗಳನ್ನ, RTO ಗೂಳಿಗಳನ್ನ ಬಿಟ್ಟಿದ್ದೀನಿ.
ನಿಮ್ಮ ಗಾಡಿಗಳ ಜಪ್ತಿ, 100 ಗಾಡಿಗಳು ಜಪ್ತಿ ಆಗ್ತಾವೆ. ಒಂದು ಸತಿ ಜಪ್ತಿ ಆದ್ರೆ ಕೋರ್ಟ್ ಅಲ್ಲಿ ನಿಮ್ ಯೋಗ್ಯತೆ ಕೂಡ ಇಲ್ಲ ಬಿಡಿಸ್ಕೊಳಕ್ಕೆ, ಫೀಸ್ ಕೊಟ್ಟು. ಅದ್ ನನಗೆ ಗೊತ್ತಿದೆ. ಯಾಕಂದ್ರೆ ಬರೀ ಅಕ್ರಮನೇ ಇರೋದು ಆಟೋಗಳಲ್ಲಿ. 90% ಆಟೋ ಅಕ್ರಮ, 10% ನ್ಯಾಯಯುತವಾಗಿ ಓಡಿಸ್ತಾ ಇದ್ದಾರೆ. ಅವ್ರ ಪರವಾಗಿ ನಾನಿದ್ದೀನಿ. ಅವರೇ ಇದನ್ನ ಮಾಡಿಸ್ತಾ ಇರೋದು. ಒಳ್ಳೆ ಆಟೋದರ್ ಇದಾರಲ್ಲ, ಅವರೇ ನನ್ನ ಕೈಲಿ ಇದನ್ನ ಮಾಡಿಸ್ತಾ ಇರೋದು. ಅವರೇ ಹೇಳಿದ್ದು, ಅಣ್ಣ ಇವ್ರನ್ನೆಲ್ಲ ಮಟ್ಟ ಹಾಕು, ಇವರೆಲ್ಲ ರೌಡಿಗಳು, ಪಾರ್ಟ್ ಟೈಮ್ ರೌಡಿ ಕೆಲಸ ಮಾಡೋದು, ಪಾರ್ಟ್ ಟೈಮ್ ಆಟೋ ಓಡಿಸೋದು, ಪಾರ್ಟ್ ಟೈಮ್ ಎಲ್ಲೋ ಕ್ರೈಮ್ ಕೆಲಸ ಮಾಡೋದು, ಇಲ್ಲಿ ಬಂದು ಆಟೋ ಓಡಿಸಿ ಇಲ್ಲಿ ಮಾಫಿಯಾಗಳನ್ನ ಮಾಡೋದು. ನಿಮ್ಮನ್ನ ಮಟ್ಟ ಹಾಕಕ್ಕೆ ಓಕೆ ವ್ಯವಸ್ಥೆ ಇದೆ. ಈ ದೇಶದ ಕಾನೂನು ಬದುಕಿದೆ, ಸಂವಿಧಾನ ಗಟ್ಟಿಯಾಗಿದೆ. ನಮ್ಮಂತ ಧ್ವನಿ ಮಾಡೋ ಅಂತ ವ್ಯಕ್ತಿಗಳು ಇನ್ನ ಇದಾರೆ. ಅವ್ನು ಯಾರೋ ಹಾಕಿದ ನನ್ಗೆ, ನಮ್ಮನ್ನ ಎದುರು ಹಾಕೊಂಡಿದ್ಯಾ ಮುಗ್ದೋಯ್ತು ಕಣ ಅಂತ. ನಾನೇನಾದ್ರೂ ಕೆಟ್ಟದ್ ಮಾಡಿದ್ರೆ ನನ್ಗೆ ಕೆಟ್ಟದಾಗ್ಲಿ, ನಾನೇನಾದ್ರೂ ಕೆಟ್ಟದ್ ಮಾಡಿದ್ರೆ, ನಾನ್ ಸರಿ ಮಾಡಿದ್ರೆ, ಆಮೇಲೆ ನೀವು ದಾಖಲೆ ಇಲ್ಲದೆ, ಪರ್ಮಿಟ್ ಇಲ್ಲದೆ, ದುರಾಂಕಾರ ಬಿದ್ಕೊಂಡು, ದೌರ್ಜನ್ಯ ಮಾಡ್ಕೊಂಡು, ರೌಡಿಗಳ ತರ ಕರ್ದ್ ಕಡೆ ಬರ್ದಿರಾ, ಯೂನಿಫಾರ್ಮ್ ಹಾಕ್ದಿರಾ ಮಾಡ್ತಾ ಇದ್ರೆ ಖಂಡಿತವಾಗಿ ನೀವು ಆಲ್ರೆಡಿ 70-80% ಕುಗ್ಗೋಗಿದ್ದೀರಾ. ಯಾಕೆಂದ್ರೆ ಎಲ್ಲಿ RTO ಹಿಡಿತಾರೆ, ಎಲ್ಲಿ ಟ್ರಾಫಿಕ್ ಅವ್ರು ಹಿಡಿತಾರೆ, ನಿಮಗೆ ತಲೆನೆಲ್ಲದು ಓಡ್ತಾ ಐತೆ. ಆ ಭಯ ಬರ್ಲಿ ಅಂತಾನೆ ನಾನು ಕೆಲಸ ಮಾಡಿದ್ದು. ನನ್ನ ಇಂಜೆಕ್ಷನ್ ವರ್ಕ್ ಆಗಿದೆ. ನಾನು ನಿಮ್ ಬಾಡಿಗೆ ಇಂಜೆಕ್ಷನ್ ಕೊಟ್ಟಿಲ್ಲ, ನಿಮ್ ತಲೆಗೆ ಇಂಜೆಕ್ಷನ್ ಕೊಟ್ಟಿದ್ದು, ಬಳಸಿದ್ದು RTO ಮತ್ತೆ ಸರ್ಕಾರನ. ಈಗ ಸರ್ಕಾರ ಸಾರ್ವಜನಿಕರ ಪರವಾಗಿದೆ, ಸರ್ಕಾರ ನಮ್ಮ ಧ್ವನಿ ಜನರ ಪರವಾಗಿದೆ. ನಿಮ್ಮ ಅಕ್ರಮ ಬಯಲಾಗಿದೆ. ನೀವೇ ಸಾವಿರಾರು ಆಟೋಗಳನ್ನ ತಗೊಂಡೋಗಿ RTO ಮುಂದೆ ನಿಲ್ಸಿ ನಾನು ಧ್ವನಿ ಮಾಡಿದ್ಮೇಲೆ ನೀವು ದಾಖಲೆ ಇಲ್ಲದೆ ಇಷ್ಟು ದಿನ ಗಾಡಿ ಓಡಿಸಿದ್ರ ವರ್ಷಾನ್ಗಟ್ಲೆ ಅಂತ ನೀವೇ ಪ್ರೂವ್ ಮಾಡ್ಕೊಂಡಿದ್ದೀರಾ. ಇಷ್ಟೆಲ್ಲ ಆದ್ಮೇಲೆ ಬದಲಾವಣೆ ಆಗಿ ಅಂತ ಕೇಳ್ತಾ ಇದ್ದೀನಿ. ಬದಲಾವಣೆ ಆಗಿಲ್ಲ ಅಂದ್ರೆ ನಿಮ್ಮ ಆಟೋ ಸೀಸ್ ಆಗುತ್ತೆ, ನೀವು ಜೈಲ್ಗೆ ಹೋಗ್ತೀರಾ. ಇಷ್ಟೇ. ಥ್ಯಾಂಕ್ ಯು. ಲವ್ ಯು ಕಂದ. ಜಗ್ಗ ಬಾರೋ, ನಾನ್ ಬರಲ್ಲ. RTO ಮತ್ತೆ ಟ್ರಾಫಿಕ್ ಅವ್ರನ್ನ ಕಳಿಸ್ತೀನಿ, ಅವ್ರು ನಿಮ್ ಗಾಡಿ ತಗೊಂಬರ್ತಾರೆ ಸೀಸ್ ಮಾಡ್ಕೊಂಡು. ಆಹಾ ಜಗ್ಗ ಬಾರೋ, ಬರಲ್ಲ. RTO ಅವರು ಮತ್ತೆ ಟ್ರಾಫಿಕ್ ಅವ್ರು ಬರ್ತಾರೆ ನಿಮ್ ಗಾಡಿ ಸೀಸ್ ಮಾಡ್ಕೊಂಡು ನಿಮ್ಮ ಜೈಲಿಗೆ ಕಳಿಸಕ್ಕೆ. ಆಹಾ ಅದೇನು ಭಾಷೆನೋ. ಯಾವ ಪ್ರತಿಯೊಂದಕ್ಕೂ ಕೋರ್ಟ್ಗೆ ಹೋಗ್ಬೇಕಾಗಿಲ್ಲ. ಎಕ್ಸಿಕ್ಯೂಟಿವ್ಸ್ ಇದಾರೆ, ಅವ್ರ ಕೈಲಿ ಕೆಲಸ ಮಾಡಿಸೋದು ನನ್ಗೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಪದೇ ಹೇಳ್ತಾ ಇರ್ತೀನಿ, ದ ಡೇ ಐ ಬಿಕಮ್ CM ಐ ವಿಲ್ ಸೆಟ್ ರೈಟ್ ದ ಸಿಸ್ಟಮ್. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇಷ್ಟು ದೊಡ್ಡ ಮಾಫಿಯಾನ ಮಟ್ಟ ಹಾಕಿ ನಿಮ್ ಮುಂದೆ ಲೈವ್ ಅಲ್ಲಿ ತೋರಿಸಿದೀನಿ. ಒಬ್ಬ ವ್ಯಕ್ತಿ ಧ್ವನಿ ಮಾಡಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಧ್ವನಿ ಮಾಡಿದ್ರೆ ಸಿಸ್ಟಮ್ನ ಸರಿ ಮಾಡ್ಬೋದು ಅಂತ, ಮಾಫಿಯಾನ ಮಟ್ಟ ಹಾಕ್ಬೋದು, ಸರ್ಕಾರದ ಸಂಸ್ಥೆಗಳ ಕೈಲಿ ಕೆಲಸ ಮಾಡ್ಬೋದು ಅಂತ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಪದೇ ಹೇಳ್ತಾ ಇರ್ತೀನಿ. ನಾನು ಯಾವತ್ತಾದ್ರೂ CM ಆದ್ರೆ ಮಾಫಿಯಾಗಳ ಮಟ್ಟ ಆಗುತ್ತೆ, ಸಾಮಾನ್ಯ ಜನರ ಮುಖದಲ್ಲಿ ನಗು ಬರುತ್ತೆ, ಈ ಕರ್ನಾಟಕ ಚೆನ್ನಾಗಿರುತ್ತೆ, ನಿಮ್ ಜೇಬಲ್ಲಿ ಕಾಸಿರುತ್ತೆ, ನೆಮ್ಮದಿ ಇರುತ್ತೆ, ಅಕ್ರಮಗಳಿರಲ್ಲ, ಮಾಫಿಯಾ ಇರಲ್ಲ, ಭ್ರಷ್ಟಾಚಾರಿಗಳಿರಲ್ಲ, ಭ್ರಷ್ಟಾಚಾರ ಅನ್ನೋದೇ ಇರಲ್ಲ. ಐ ವಿಲ್ ಎನ್ಶೂರ್ ನಾನು CM ಆದ್ರೆ ಮಾಫಿಯಾ ಮುಕ್ತ, ಡ್ರಗ್ ಮುಕ್ತ, ಹೆಣ್ಣು ಮಕ್ಕಳ ವಿರುದ್ಧ ಆಗ್ತಾ ಇರುವಂತ ಅತ್ಯಾಚಾರ ಮುಕ್ತ, ಆಮೇಲೆ ಅಕ್ರಮಗಳ ವಿರುದ್ಧ ಭ್ರಷ್ಟಾಚಾರ ಮುಕ್ತವಾಗಿ ಕರ್ನಾಟಕ ನಡೆಸ್ತೀನಿ. ನಾನ್ CM ಆದ್ರೆ ಯಾವುದೇ ಕಾರಣಕ್ಕೂ ಯಾರು ಸೂಸೈಡ್ ಮಾಡ್ಕೊಳಕ್ ಬಿಡಲ್ಲ. ಎಸ್ಪೆಷಲಿ ರೈತರು ಬೆಳೆ ಬೆಳೆದು ನೇಣಕ್ಕಂತಾರೆ, ಸಾಮಾನ್ಯ ಜನರು ಬೈದಲ್ಲಿ ಬದುಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲಾ ಬೆಲೆ ಏರಿಕೆ ಆಗಿದೆ. ಕರೆಂಟ್ ಬೆಲೆ ಏರಿಕೆ, ನೀರ್ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ, ಬಸ್ ಬೆಲೆ ಏರಿಕೆ, ಟ್ರೈನ್ ಬೆಲೆ ಏರಿಕೆ, ಫ್ಲೈಟ್ ಬೆಲೆ ಏರಿಕೆ, ತಿನ್ನೋ ಅನ್ನದ ಬೆಲೆ ಏರಿಕೆ, ಬೇಳೆ ಬೆಲೆ ಏರಿಕೆ, ಸ್ಕೂಲ್ ಫೀಸ್ ಬೆಲೆ ಏರಿಕೆ ಮಾಡಿದ್ದಾರೆ. ಆಟೋದವರು ಕೂಡ ಈಗ 30 ರೂಪಾಯಿ ಇದ್ದು 36 ರೂಪಾಯಿಗೆ ಬೆಂಗಳೂರನ್ನ DC ಪ್ರಪೋಸಲ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ತಗೊಂಡ್ಮೇಲೆ ನಾವು ಕಣ್ಣೀರಿನಲ್ಲಿ ಸಾಮಾನ್ಯ ಜನ, ನಾನು ನಿಮ್ಮಲ್ಲಿ ಒಬ್ಬ, ನಾನು ನಿಮ್ಮ ಮನೆಯ ಮಗ, ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನನಗ್ ಬೇಜಾರಾಗತ್ತೆ. ನನಗ್ ಬೇಜಾರಾದ್ರೆ ಅದನ್ನ ಸೆಟ್ರೈಟ್ ಮಾಡೋರ್ಗು ನಾನು ನಿದ್ದೆ ಮಾಡಲ್ಲ ಅಂತ ಹೇಳುತ್ತಾ, ಒಂದಂತೂ ನಿಜ, ಕರ್ನಾಟಕದಲ್ಲಿ ಇಂಥ ಧ್ವನಿ ಬೇಕಾಗಿದೆ. ಈ ಧ್ವನಿ ಸದಾ ಇರುತ್ತೆ. ಆ ದೇವರ ಆಶೀರ್ವಾದ ನನ್ನ ಮೇಲೆ ಇದೆ. ಆ ಮೇಲೊಂದು ಶಕ್ತಿ ಇದೆ. ನಾನು ಅದನ್ನ ದೇವರನ್ನೆಲ್ಲ, ಐ ಕಾಲ್ ಇಟ್ ಯೂನಿವರ್ಸ್ ಪ್ರೊಟೆಕ್ಟ್ಸ್ ಮೀ ಬಿಕಾಸ್ ಐ ಆಮ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಸೊಸೈಟಿ. ಈ ಸಮಾಜವನ್ನ ದುಷ್ಟರಿಂದ ಪ್ರೊಟೆಕ್ಟ್ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿನೇ ಆ ಮೇಲಿರುವಂತ ಶಕ್ತಿ ನನ್ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ನನ್ನ ಇಚ್ಛೆನ ಪ್ರೊಟೆಕ್ಟ್ ಮಾಡ್ತಾ ಇದೆ, ನನಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ನನ್ನ ಬಗ್ಗೆ ನಾನು ಯಾವತ್ತೂ ಕೇರ್ ಮಾಡ್ದೋನೇ ಅಲ್ಲ, ಸಾವಿಗೆ ಎದುರ್ದೋನಲ್ಲ,
ತಗೊಂಡೋಗಿ ಜೈಲ್ಗೆ ಹಾಕಿದ್ರು ಯಾವತ್ತು ಕಣ್ಣಲ್ಲಿ ನೀರ್ ಹಾಕ್ದೋನಲ್ಲ. ಆದ್ರೂ ಕೂಡ ವಾಪಸ್ ಬಂದು ಮತ್ತೆ ಅದೇ ಸಮಾಜಕ್ಕೆ ಒಳ್ಳೇದ್ ಮಾಡಕ್ಕೆ ಬಯಸುವಂತ ವ್ಯಕ್ತಿ ನಾನು. ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು ಬೆಂಗಳೂರು. ದಯಮಾಡಿ ನಮ್ಮ ಈ ಕಾರ್ಯಕ್ರಮ, ಈ ಆಟೋ ಮಾಫಿಯಾ ಮಟ್ಟ ಹಾಕೋ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ಯಾ? ಇದು ಮುಂದುವರಿಬೇಕಾ? ನಾನ್ ಮಾಡಿದಂತ ಕೆಲಸ ನಿಮ್ಗೆ ಇಷ್ಟ ಆಗಿದ್ಯಾ? ಆಟೋದವ್ರು ಯೂನಿಫಾರ್ಮ್ ಹಾಕ್ಬೇಕಾ? ಆಟೋದವ್ರು ನೀವು ಕರೆದ ಕಡೆ ಬರ್ಬೇಕಾ? ಆಟೋದವರು ಬರಲ್ಲ ಅಂತಂದ್ರೆ ಅವ್ರ ಆಟೋ ಸೀಸ್ ಆಗ್ಬೇಕಾ? ಅವ್ರ ಮೇಲೆ FIR ಆಗ್ಬೇಕಾ? ಅವ್ರು ಜೈಲ್ಗೆ ಹೋಗ್ಬೇಕಾ? ದಯಮಾಡಿ ತಿಳಿಸಿ. ನನ್ನ ಧ್ವನಿ ನಿಮ್ಮ ಪರವಾಗಿದೆ, ನಿಮಗೋಸ್ಕರ ಈ ಧ್ವನಿ, ಈ ವಕೀಲ್ ಸಾಬ್ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಲವ್ ಯು ಕರ್ನಾಟಕ, ಲವ್ ಯು ಕನ್ನಡಿಗಾಸ್, ಲವ್ ಯು ಬೆಂಗಳೂರು, ಲವ್ ಯು ಕೆಂಪೇಗೌಡ. ಜೈ ಕೆಂಪೇಗೌಡ, ಜೈ 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 ಕೆಂಪೇಗೌಡ. ಥ್ಯಾಂಕ್ ಯು.